ಹೇ ಹಾಯ್ ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಕುಸುಮ ದೇವೇಂದ್ರ ಯೂಟ್ಯೂಬ್ ಚಾನಲ್. ನೀವೆಲ್ಲ ಹೇಗಿದ್ದೀರಾ? ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀವಿ. ನಾವು ಕೂಡ ಸಖತ್ತಾಗಿದ್ವಿ ಗೈಸ್. ಟೈಮ್ ಬಂದು 3 o'clock. ಈಗ ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಗೈಸ್. ಇನ್ನು ಯಾರೆಲ್ಲ ಕುಸುಮ ದೇವೇಂದ್ರ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡಿ. ಲೈಕ್, ಶೇರ್, ಕಮೆಂಟ್ ಎಲ್ಲ ಮಾಡಿ. ನಿಮ್ಮ ಫ್ಯಾಮಿಲಿ ಫ್ರೆಂಡ್ ಜೊತೆ ಶೇರ್ ಮಾಡಿ ಗೈಸ್. ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನನ್ನ ವಿಡಿಯೋನ ನೋಡ್ತಾ ಇದ್ದೀರಾ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ನಾನು ನೆಕ್ಸ್ಟ್ ಹಾಕುವಂಥ ವಿಡಿಯೋದ ಫಸ್ಟ್ ನೋಟಿಫಿಕೇಷನ್ ನಿಮ್ಮ ಮೊಬೈಲಿಗೆ ಬಂದಿರುತ್ತೆ. ಹಾಗಾಗಿ ನಾನು ನಿಮ್ಮಲ್ಲಿ ಕೇಳ್ತಾ ಇರೋದು ಸಬ್ಸ್ಕ್ರೈಬ್ ಮಾಡಿ ಅಂತ. ಬನ್ನಿ ಗೈಸ್, ಇವತ್ತಿನ ಲಾಗ್ನ ಹೇಗಾಗಿದೆ ಅಂತ ನೋಡ್ಕೊಂಡು ಬರುವಿರಂತೆ. ಸ್ವಲ್ಪ ಬನ್ನಿ ಗೈಸ್, ಇವತ್ತು ಮೆಂತ್ಯ ಪಲಾವ್ ಹೇಗೆ ಮೆಂತ್ಯ ಪಲಾವ್ ರೆಸಿಪಿ ನೋಡೋಣ. ನಾನು ಒಂದು 2 ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕಿದ್ದೀನಿ ನೋಡಿ. ಕುಕ್ಕರ್ ಆಲ್ರೆಡಿ ಬಿಸಿ ಆಗಿದೆ. ಆಮೇಲೆ ತುಪ್ಪ ಹಾಕಿ ಈಗ ಒಂದು 2 ಟೇಬಲ್ ಸ್ಪೂನಷ್ಟು ಆಯಿಲ್ ಹಾಕ್ತಾ ಇದ್ದೀನಿ. ತುಪ್ಪ ಆಯಿಲು ಚೆನ್ನಾಗಿ ಸ್ವಲ್ಪ ಬಿಸಿ ಆಗಬೇಕು. ಬಿಸಿ ಆದಮೇಲೆ ನಾವು ಏನು ಪಲಾವ್ ಸ್ಪೈಸಸ್ ಇರುತ್ತಲ್ಲ ಅದು ಹಾಕಬೇಕು. ಈಗ ಅದು ಬಿಸಿ ಆಗ್ತಾಯಿದೆ. ಈ ಕಡೆ ನಾವು ನೋಡಿ ಪಲಾವ್ ಸ್ಪೈಸಸ್ ಕಾಣಿಸ್ತಾ ಇದೆಯಾ? ಸ್ಟಾರು, ಚಕ್ಕೆ, ಲವಂಗ, ಏಲಕ್ಕಿ, ಪಲಾವ್ ಎಲೆ ಎಲ್ಲನ ನಾವು ಏನು ಎಣ್ಣೆ ಮತ್ತು ತುಪ್ಪ ಹಾಕಿದ್ವಲ್ಲ ಅದರಲ್ಲೇ ಹಾಕ್ತಾಯಿದ್ದೀನಿ. ನಾನೇನು ಎಕ್ಸ್ಟ್ರಾ ಆಯಿಲ್ ಹಾಕಿಲ್ಲ ಗೈಸ್. ಅದನ್ನು ಎತ್ತಿಡಬೇಕು ಕ್ಯಾಪ್ ಅನ್ನೋ ಕಾರಣಕ್ಕೆ ಅದರಿಂದ ಇರೋ ಆಯಿಲನ್ನು ಅದರಲ್ಲಿ ಡಂಪ್ ಮಾಡಿದೆ ಅಷ್ಟೇ. ಅವು ಪಲಾವ್ನ ಚೆನ್ನಾಗಿ ಮೀಡಿಯಮ್ ಫ್ಲೇಮಲ್ಲೇ ಚೆನ್ನಾಗಿ ಹುರ್ಕೋಬೇಕು. ಅದು ಹುರಿದಾಗಿದೆ. ಈಗ ನಾನು 2 ಈರುಳ್ಳಿನ ನೋಡಿ ಈ ಥರ ಸ್ಲೈಸಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಅದು ಹಾಕ್ತಾಯಿದ್ದೀನಿ. ಪಲಾವ್ ಸ್ಪೈಸಸ್ ಫ್ರೈ ಆದಮೇಲೆ ಈರುಳ್ಳಿ ಹಾಕ್ತಾಯಿದ್ದೀನಿ. ನೋಡಿ ಒಂದೇ ಒಂದು ಹಸಿರು ಮೆಣಸಿನ್ಕಾಯಿನ ಹಾಕಿದ್ದೀನಿ. ನೋಡಿ ಚೆನ್ನಾಗಿ ಆಗಲಿ. ಅದು ಚೆನ್ನಾಗಿ ಈರುಳ್ಳಿ ಫ್ರೈ ಆಗಲಿ. ನೋಡಿ ಗೈಸ್, ಮಸಾಲೆ ರುಬ್ಬೋಣ. ತೆಂಗಿನಕಾಯಿ, ಕೊತ್ತಂಬರಿ ಸೊಪ್ಪು, ಹಸಿಮೆಣಸಿನ್ಕಾಯಿ, 1 ಇಂಚ್ ಶುಂಠಿ, ಸೋಂಪು, ಬೆಳ್ಳುಳ್ಳಿ, ಇದು ಮಸಾಲೆ ರುಬ್బాಕೊಂಡ್ರಲ್ಲ. ಆ ಕಡೆ ಈರುಳ್ಳಿ ಫ್ರೈ ಆಗಲಿ. ಯಾವಾಗಲೂ ನಾವು ಒಗ್ಗರಣೆನ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡೆ ಮಾಡಬೇಕು ಗೈಸ್. ಹೈ ಫ್ಲೇಮಲ್ಲಿ ಇಟ್ಕೊಂಡು ಮಾಡೋದ್ರಿಂದ ಮತ್ತು ತಳ ಹಿಡಿಯೋ ಚಾನ್ಸ್ ಇರೋಂಗಿರ್ಬೋದು. ತಳ ಹಿಡಿಯೋ ಏನಂತಾರೆ, ತಳ ಹಿಡಿಯೋ ಓ ಮೈ ಗಾಡ್, ತಳ ಹಿಡಿದು ಬಿಡುತ್ತೆ ಅನ್ನೋ ಕಾರಣಕ್ಕೆ ನಾನು ಆಗಾಗ ಕೈ ಆಡಿಸ್ತಾ ಇದ್ದೆ. ನೋಡಿ ಆ ಥರ ಪೇಸ್ಟ್ ಮಾಡ್ಕೊಂಬರ್ಬೇಕು. ತುಂಬ ತರಿನೂ ಇಲ್ಲ, ತುಂಬ ತರಿ ಏನು ಅಷ್ಟು ತರಿಯಾಗಿ ರುಬ್ಬಾರ್ದು, ತುಂಬ ನೈಸಾಗಿಯೇ ರುಬ್ಬಬೇಕು. ನೋಡಿ ನಾನು ಆ ಪೇಸ್ಟ್ನ ಈಗ ಈರುಳ್ಳಿ ಪಲಾವ್ ಸ್ಪೈಸಸ್ ಏನು ಹಾಕಿದ್ನಲ್ಲ ಅದ್ರ ಜೊತೆನೇ ನಾನು ಈಗ ಮಸಾಲೆನೂ ಹಾಕ್ತಾಯಿದ್ದೀನಿ.
ಮಸಾಲೆ ಹಾಕಿ ಇನ್ನೊಂದ್ಸತಿ ಚೆನ್ನಾಗಿ ಮಿಕ್ಸಪ್ ಮಾಡಬೇಕು ಅದನ್ನು. ಗೈಸ್, ನಾವು ಮಸಾಲೆನ ಎಷ್ಟೊತ್ತು ಎಣ್ಣೆಯಲ್ಲಿ ಬೇಯಿಸ್ತೀವಿ ಅನ್ನೋದ್ರ ಮೇಲೆ ನಮ್ಮ ಪಲಾವು ಔಟ್ಕಮ್ ಅಷ್ಟು ಚೆನ್ನಾಗಿ ಬರುತ್ತೆ. ಚೆನ್ನಾಗಿ ನಾವು ಅಂದರೆ ಸೀದು ಹೋಗೋ ಥರನೂ ಅಲ್ಲ, ಚೆನ್ನಾಗಿ ಫ್ರೈ ಮಾಡಬೇಕು. ಅಂದರೆ ಒಂದು ಘಮ ಬರೋವರೆಗೂ ನಾವು ಚೆನ್ನಾಗಿ ಫ್ರೈ ಮಾಡ್ತಾನೆ ಇರಬೇಕು. ನೋಡಿ, ಹಸಿ ಬಟಾಣಿ ಹಾಕ್ತಾಯಿದ್ದೀನಿ. ನನ್ನ ಹತ್ರ ಒಣ ಬಟಾಣಿನೇ ಇಷ್ಟ, ನಿಮ್ಮ ಹತ್ರ ಯಾವ್ದು ಅವೈಲೇಬಲ್ ಇದೆ ಅದು ಹಾಕ್ಕೊಳ್ಳಿ. ನಾನು ಬಟಾಣಿ ಹಾಕ್ತಾಯಿದ್ದೀನಿ. ನೋಡಿ, ಒಂದಿಷ್ಟು ಅರಿಶಿನ ಹಾಕ್ತಾಯಿದ್ದೀನಿ. ನಾನು ಒಂದು ಟೊಮೆಟೊನ ಕಟ್ ಮಾಡಿ ಇಟ್ಕೊಂಡಿದ್ದೆ ಗೈಸ್, ಆ ಟೊಮೆಟೊ ಹಾಕ್ತಾಯಿದ್ದೀನಿ ಈಗ. ನೋಡಿ, ಒಂದು ಸ್ವಲ್ಪನ ಗ್ಯಾಸ್ನ ಮೀಡಿಯಮ್ ಫ್ಲೇಮಲ್ಲಿ ಇಟ್ಬಿಟ್ಟು ಅದು ಹಸಿ ಬಟಾಣಿ ಅದು ನಾವೇನು ಮಸಾಲೆ ರುಬ್ಬಿರ್ತೀವಲ್ವ ಅದು ಚೆನ್ನಾಗಿ ಫ್ರೈ ಆಗಬೇಕು. ನಾನು ಈ ಕಡೆನ ಮೆಂತ್ಯ ಸೊಪ್ಪು ತೊಳಿತಾ ಇದ್ದೀನಿ. ನೀವು ಮೆಂತ್ಯ ಸೊಪ್ಪನ್ನ ಎಷ್ಟು ಸತಿ ಅಂದರೆ ನಾನು ಒಂದು 2-3 ಟೈಮ್ಸ್ ಆದರೂ ತೊಳಿತೀನಿ, ಯಾಕಂದರೆ ಮಣ್ಣು ಜಾಸ್ತಿ ಅಲ್ವಾ, ಹಾಗಾಗಿ ತೊಳಿತಾ ಇದ್ದೆ. ತೊಳೆದು ಕಟ್ ಮಾಡಿ ಹಾಕೋಬೋದು, ಇಲ್ಲ ಹಾಗೇನೂ ಹಾಕೋಬೋದು. ಗೈಸ್, ನಾನೇನು ಕಟ್ ಮಾಡಿಲ್ಲ, ಮೆಂತ್ಯ ಸೊಪ್ಪನ್ನ ಹಾಗೆ ಹಾಕಿದ್ದೀನಿ. ಇದು ಯಾಕೋ ಟೈಮಿಂಗ್ ತೋರ್ಸಕತ್ತು ನೀನು. ನೋಡಿ ಗೈಸ್, ನಾನು 1 ಲೋಟ ಅಕ್ಕಿ ತೊಗೊಂಡಿದ್ದೆ, 2 ಗ್ಲಾಸ್ ನೀರು ಹಾಕಿಬಿಟ್ಟು ಮೆಂತ್ಯ ಸೊಪ್ಪು ಕಾಣಿಸ್ತಾ ಇದೆ ನಿಮಗೆ, ಅದರೊಳಗಡೆ ಕಾಣಿಸ್ತಾ ಇದೆ ಅನ್ಕೋತಿದ್ದೀನಿ. ನೀರು ಆಲ್ರೆಡಿ ಹೆಸರು ಬಂದಿದೆ, ನೀರು ಹೊಯ್ದಾಡ್ತಾ ಇದೆ. ಆ ಕಡೆ ನಾನು ಅಕ್ಕಿ ಕೂಡ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಅಕ್ಕಿ ಹಾಕೋಣ. ನೋಡಿ, ಅಕ್ಕಿ ಹಾಕಿದ್ಮೇಲೆ ಒಂದು ಸ್ವಲ್ಪ ಉಪ್ಪು ಖಾರನ ಟೆಸ್ಟ್ ಮಾಡಬೇಕು. ನನಗೆ ಯಾಕೋ ಇನ್ನೊಂದು ಸ್ವಲ್ಪ ಉಪ್ಪು ಕಡಿಮೆ ಇದೆ ಅಂತ ಫೀಲ್ ಆಯಿತು, ಹಾಗಾಗಿ ನಾನು ಇನ್ನೊಂಚೂರು ಉಪ್ಪನ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಈಗ ಉಪ್ಪು ಹಾಕಿಬಿಟ್ಟು ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ 3 ವಿಸಿಲ್ ಕೂಗಿಸಿದ್ರೆ ಆಗೋಯ್ತು. ನೋಡಿ, ಹೈ ಫ್ಲೇಮಲ್ಲಿ 3 ವಿಸಿಲ್ ಕೂಗಿಸಿದ್ರೆ ಆಗೋಯ್ತು ಅಂತ. ಗೈಸ್, ಟ್ರಸ್ಟ್ ಮೀ, ತುಂಬ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ ರೈಸು. ನೀವು ಮೆಂತ್ಯ ಸೊಪ್ಪನ್ನು ಹಾಕಿಬಿಟ್ಟು ಮಾಡಿ ಒಂದ್ಸತಿ ತಿಂದು ನೋಡಿ, ಸಖತ್ತಾಗಿರುತ್ತೆ. ನಮ್ಮ ಮನೆಯವ್ರು ಯಾವತ್ತೂ ತಿಂದೇ ಇರೋರು ಡಬ್ಬಿಗೆ ಹಾಕಿ ಕಳಿಸಿದ್ದೆ, ಅಷ್ಟು ಖಾಲಿ ಮಾಡಿದ್ರು. ಅವ್ರಿಗೆ ಪಲಾವು ಆ ಥರ ಎಲ್ಲ ಜಾಸ್ತಿ ಲೈಕ್ ಮಾಡಲ್ಲ ಅವರು. ಅವತ್ತು ಚೆನ್ನಾಗಾಗಿತ್ತು ಅಂತ ಹೇಳಿದ್ದಕ್ಕೆ ನಾನು ವಿಡಿಯೋ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಗೈಸ್, ನಾನು ತಿಂದಿದ್ದೀನಿ, ತುಂಬ ಅಂದರೆ ತುಂಬ ಸಖತ್ತಾಗಿ ಬಂದಿತ್ತು. ಗೈಸ್, ನೀವು ಒಂದ್ಸತಿ ಟ್ರೈ ಮಾಡಿ. ಆಮೇಲೆ ಕಮೆಂಟ್ ಬಾಕ್ಸಲ್ಲಿ ನೀವು ಕಮೆಂಟ್ ಮಾಡಬೇಕು ಹೇಗೆ ಬಂದಿದೆ ಅಂತ. ಮಕ್ಕಳಿಗೆ ಆರಾಮಾಗಿ ರೈಸಲ್ಲಿ ತಿನ್ನಿಸ್ಬಿಡ್ಬೋದು. ಈ ಮಕ್ಕಳು ರೊಟ್ಟಿ ಪಲ್ಯ ತಿನ್ನು ಅಂದರೆ ಸ್ವಲ್ಪ ಅವರಿಗೆ ಆಗಲ್ಲ, ಹಾಗಾಗಿ ಈ ಥರ ರೈಸಲ್ಲೇ ಎಲ್ಲ ಸೊಪ್ಪು ತರಕಾರಿ ಹಾಕಿಬಿಟ್ಟು ತಿನ್ನಿಸ್ಬಿಡೋದಷ್ಟೇ. ಕರೆಕ್ಟ್ 3 ವಿಸಿಲ್ ಕೂಗಿಸ್ಬೇಕು ಗೈಸ್. ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿರುತ್ತೆ ರೈಸು. ಈ ಸ್ವಲ್ಪ ನೀರು ಜಾಸ್ತಿ ಆಗಿರೋ ಹಾಗೆ ಒಂದು ಸ್ವಲ್ಪ ಮೆತ್ತಗೆ ಆ ಥರ ಏನೂ ಆಗಲ್ಲ. ನೋಡಿ, ಆಲ್ರೆಡಿ 1 ವಿಸಿಲ್ ಆಯಿತು.
ರೈಸ್ 3 ವಿಸಿಲ್ ಆಗಿ ಹೋಯಿತು. ವಿಸಿಲ್ ಆಗೋಯ್ತು. ಈಗ ಗ್ಯಾಸ್ನ ಆಫ್ ಮಾಡಿಬಿಡೋಣ. ಈಗ ವಿಸಿಲ್ ಇಳಿದಿದೆ. ಈಗ ರೈಸ್ ತೋರಿಸ್ತೀನಿ ನೋಡಿ ಗೈಸ್, ಎಷ್ಟು ಪರ್ಫೆಕ್ಟಾಗಿ ಬೆಂದಿದೆ ಅಂದರೆ ನೋಡಿ. ಮೆಂತ್ಯ ಸೊಪ್ಪೆಲ್ಲ ಮೇಲ್ಗಡೆ ಬಂದಿದೆ. ಎಷ್ಟು ಸಖತ್ತಾಗಿದೆ ರೈಸ್ ಅಂದರೆ, ಒಳ್ಳೆ ಜ್ಯೂಸಿ ಥರ ನೋಡ್ತಾ ಇದ್ದರೆ ಹಾಗೆ ತಿನ್ನಬೇಕು ಅಂತ ಆಸೆ ಆಗಬೇಕು. ಅದು ಸಖತ್ತಾಗಿ ಬಂದಿತ್ತು ಗೈಸ್. ಟೇಸ್ಟ್ ವೈಸು ಕೂಡ ಹಾಗೇ ಇತ್ತು. ನಾನೇನೋ ಹೇಳಬೇಕು ಅಂತ ಹೇಳ್ತಾ ಇಲ್ಲ, ನಾನು ಟೇಸ್ಟ್ ಮಾಡಿದ್ದೀನಿ, ಹಾಗಾಗಿ ಸಖತ್ತಾಗಿತ್ತು. ಈ ಮಕ್ಕಳು ಎಲ್ಲ ತುಂಬ ಇಷ್ಟಪಟ್ಟು ತಿಂತಾರೆ. ಒಂದು ಸತಿ ನೀವು ಮಾಡ್ಕೊಂಡು ತಿಂದು ನೋಡಿ ಗೈಸ್. ಪದೇ ಪದೇ ಮಾಡ್ಕೊಂಡು ತಿಂದಿಲ್ಲ ಅಂದರೆ ಆಮೇಲೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಬಂದು, ಇಲ್ಲ ಮೇಡಮ್ ನಾವು ಒಂದು ಸತಿ ಮಾಡ್ಕೊಂಡು ತಿಂದ್ವಿ ಆಮೇಲೆ ಮಾಡ್ಕೊಂಡು ತಿನ್ನಲಿಲ್ಲ ಅಂತ. ಗೈಸ್ ನಾನು ಡಬ್ಬಿಗೆ ಹಾಕ್ತಾಯಿದ್ದೆ, ಯಾಕಂದರೆ ಆಲ್ರೆಡಿ ಟೈಮಾಗಿ ಹೋಗಿತ್ತಲ್ವ. ನಮ್ಮ ಮನೆಯವ್ರಿಗೆ ಬಾಕ್ಸಿಗೆ ಹಾಕಿ ಕಳ್ಸೋಣ ಅಂತ ಬಾಕ್ಸಿಗೆ ಹಾಕ್ತಾಯಿದ್ದೀನಿ. ಆಮೇಲೆ ನಾನು ಒಂದು ಪ್ಲೇಟಿಗೆ ಹಾಕ್ಕೊಂಡ್ಬಿಟ್ಟು ನೋಡಿ ಅವ್ರಿಗೆ ಒಂದು ಸ್ವಲ್ಪ ಬಾಕ್ಸಿಗೆ ಹಾಕಿ ಕಳ್ಸೋಣ ಅಂತ. ನೋಡಿ ನೀವು ರೈಸ್ ನೋಡಿ ಎಷ್ಟು ಪರ್ಫೆಕ್ಟಾಗಿ ಬಂದಿದೆ. ಒಂಚೂರು ನೀರು ಜಾಸ್ತಿ ಇಲ್ಲ, ಕಡಿಮೆ ಇಲ್ಲ, ಅಷ್ಟು ತುಂಬ ಉದುರು ಆಗಿಲ್ಲ, ತುಂಬ ಸಾಫ್ಟ್ ಇಲ್ಲ, ಮೀಡಿಯಮಲ್ಲಿ ಸಖತ್ತಾಗಿ ಬಂದಿದೆ. 1 ಗ್ಲಾಸ್ ಅಕ್ಕಿಗೆ 2 ಲೋಟ ನೀರು ಹಾಕಿ 3 ವಿಸಿಲ್ ಕೂಗಿಸಿದ್ರೆ ಸಖತ್ತಾಗಿರೋ ಪಲಾವ್ ನಿಮಗೆ ಔಟ್ಕಮ್ ಆಗಿ ಸಿಗುತ್ತೆ ನೋಡಿ ಗೈಸ್. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಮೆಂತ್ಯ ಸೊಪ್ಪು ಹಾಕಿ ಮಾಡಿದಾರಂತಲೇ ಅನಿಸಲ್ಲ ಪಲಾವು. ಮಕ್ಕಳಿಗೆ ಯಾರು ಈ ತರಕಾರಿ ಸೊಪ್ಪು ತಿಂದೇ ಇರ್ತಾರೆ ಅಂಥವ್ರಿಗೆ ಈ ಥರ ಮಾಡಿಕೊಟ್ರೆ ಆರಾಮಾಗಿ ನಾವು ಸೊಪ್ಪನ್ನ ತಿನ್ನಿಸ್ಬೋದು. ಈಗ ಗೈಸ್ ನಾನು ಟೇಸ್ಟ್ ಮಾಡಿ ನೋಡೋಣ ಅಂತ ಒಂದು ಪ್ಲೇಟಿಗೆ ಹಾಕ್ತಾಯಿದ್ದೀನಿ ನೋಡಿ. ಈ ಥರ ಬಿಸಿ ಬಿಸಿ ಒಳ್ಳೆ ಟೇಸ್ಟಿ ಫುಡ್ಡು ತಿಂತಾ ಇದ್ದರೆ ಸ್ವರ್ಗ ಇಲ್ಲೇ ಟೇಸ್ಟಿ ಫುಡ್ಡಲ್ಲೇ ಇದೆಯೇನೋ ಅನಿಸ್ಬೇಕು, ಅಷ್ಟು ಚೆನ್ನಾಗಿ ಫೀಲ್ ಆಗುತ್ತೆ. ಸಖತ್ತಾಗಿದೆ ಗೈಸ್. ಫಸ್ಟ್ ನೀವು ಒಂದ್ಸತಿ ನೀವು ಮಾಡ್ಕೊಂಡು ತಿನ್ನಲೇಬೇಕು ಗೈಸ್. ನಾನು ಹೊಸಕೋಟೆ ಕಾಟೇರಮ್ಮ ಟೆಂಪಲ್ಗೆ ಹೋಗಬೇಕಂತ ನಾವೇನು ಫಸ್ಟಿಗೆ ಪ್ಲ್ಯಾನ್ ಮಾಡಿಲ್ಲ, ಸುಮ್ಮನೆ ಹಾಗೆ ಆ ದೇವಿ ಕರೆಸ್ಕೊಂಡ್ರು ಅನಿಸುತ್ತೆ, ಹಾಗಾಗಿ ಹೋಗಿದ್ವಿ. ನಿಮಗೂ ಕೂಡ ಆ ದೇವಿ ದರ್ಶನ ಆಗಲಿ ಅಂತ ವಿಡಿಯೋನ ಮಾಡ್ತಿರೋದು. ತುಂಬ ಅಂದರೆ ತುಂಬ ಪಾಸಿಟಿವ್ ಪ್ಲೇಸ್ ಗೈಸ್. ನೀವು ಏನೇನು ಅಂದ್ಕೊಂಡಿದ್ದೀರೋ ಅದೆಲ್ಲ ಸಕ್ಸಸ್ ಆಗುತ್ತೆ ಅಂತ ಅಂದರೆ ಅಲ್ಲಿ ನೋಡಿರೋ ಪ್ಲೇಸ್ ನೋಡಿದ್ರೆ ಗೊತ್ತಾಗ್ಬಿಡುತ್ತೆ. ಅಷ್ಟು ಹರಕೆಗಳು ಯಾವ ಕಡೆ ನೋಡ್ತೀರೋ ಆ ಕಡೆ ಎಲ್ಲ ಹರಕೆಗಳ ಕಟ್ಟಿರೋ ಕಾಯಿಗಳು ಗೈಸ್. ನೀವು ಯಾರಾದರೂ ಬೆಂಗಳೂರಲ್ಲಿ ಇದ್ದು ನಿಯರ್ ಹೊಸಕೋಟೆ ಇದ್ದರೆ ಹೋಗಿ ಒಂದು ಸತಿ ವಿಸಿಟ್ ಮಾಡಿ ನೋಡಿ ಗೈಸ್. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ನನಗಂತೂ 1 ಸೆಕೆಂಡ್ ಮೈಯೆಲ್ಲ ಜುಮ್ ಅಂತಾರಲ್ಲ ಆ ಥರ ಆಗೋಯಿತು ನೋಡಿ. ಅಲ್ಲಿ ಬೆಲ್ಲದ್ದು ದೀಪ ಅಂತ ಕೊಡ್ತಾರೆ ಆರತಿ ಮಾಡೋಕ್ಕೆ. ನಿಮ್ಮ ಹತ್ರ ಯಾವುದಾದ್ರೂ ಒಂದು ವಿಶ್ ಇದ್ದರೆ ಆ ವಿಶ್ ಬೇಗ ಈಡೇರಲಿ ಅಂತ ನೀವು ಮನಸ್ಸಲ್ಲಿ ಕೇಳ್ಕೊಂಬಿಟ್ಟು ದೇವಿಗೆ ಆರತಿ ಬೆಳಗೋದು. ನೋಡಿ ಗೈಸ್, ಆ ದೇವಿ ನಿಮಗೂ ಕೂಡ ನಿಮ್ಮ ವಿಶ್ ಯಾವುದಾದ್ರೂ ಇದ್ದರೆ ಈಡೇರಿಸಲಿ ಅಂತ ನಮ್ಮ ಕಡೆಯಿಂದ ವಿಶ್ ಮಾಡ್ತಾ ಇದ್ದೀನಿ. ಎಷ್ಟು ಹರಕೆಗಳು, ಎಷ್ಟು ದೀಪಗಳು, ಯಾವ ಕಡೆ ಕಣ್ಣಾಡಿಸಿದ್ರು ಆ ಕಡೆ ಎಲ್ಲ ಹರಕೆಗಳು ಆಗಿದ್ದಾರೆ ಗೈಸ್. ನಾವು ಪ್ರಸಾದ ಇದೆ ಅಂತಲೇ ಗೊತ್ತಿಲ್ಲ, ಬಟ್ ಆ ದೇವಿ ಪ್ರಸಾದ ತಿಂದೇ ನಮಗೆ ನಿಮ್ಮ ಕಡೆಯಿಂದ ಹಿಡೀವಿ. ಪ್ರಸಾದದ್ದು ಒಂದು ಬೈಟ್ ಹಾಕಿ ನಾವು ಪ್ರಸಾದ ಇಲ್ಲ ಹಾಗೆ ಹೋಗೋಣ ಅಂದ್ಕೊಂಡಿದ್ವಿ, ಬಟ್ ಪ್ರಸಾದ ಎಲ್ಲರಿಗೂ ಸಿಗಲ್ಲ ಗೈಸ್. ತುಂಬ ಲಕ್ಕಿ ಇದ್ದರೆ ಮಾತ್ರ ಪ್ರಸಾದನೂ ಸಿಗೋದು ಅಂತ ನಾನು ಅಂದ್ಕೊಂಡಿದ್ದೀನಿ.